ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದೇವು ಪವಿತ್ರ ಅವ್ರ ಮನೆಯವ್ರನ್ನ ಬರೋದು ಬೇಡ ಅಂತ ಹೇಗೆ ಹೇಳೋದು, ಪವಿತ್ರನ ಮುಂದೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅವರು ಅಂತ ಹೇಳಿಬಿಟ್ಟು ದೇವು ಪೇಚಾಡ್ತಾ ಇರ್ತಾನೆ. ಆದರೆ ಪವಿತ್ರನೇ ಹೇಳ್ತಾಳೆ, ನಮ್ಮ ತವ್ರ ಮನೆಯವರು ಯಾವುದೇ ಕಾರಣಕ್ಕೂ ಬರೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ ಪವಿತ್ರ. ಹಾಗೆ ದೇವು ಅವರು ಕೂಡ ಹೇಳ್ತಾರೆ, ಸರಿ ಹಾಗಿದ್ರೆ ನಾನು ಕೂಡ ಅವ್ರಿಗೆ ಹೇಳಿಲ್ಲ, ನೀ ಅಂದ್ಕೊಂಡಾಗೆ ಇರಲಿ, ದೇವ್ರು ಹೇಗೋ ಮಾಡಿ ನಿನ್ನ ಮನಸ್ಸನ್ನು ಕೂಡ ಮಾಡಿದನಲ್ಲ ಅಂಥೇಳಿ ಮನಸ್ಸಲ್ಲೇ ಅಂದ್ಕೊಂಡು ಓಕೆ ನೀ ಹೇಳ್ದಾಗೆ ಆಗಲಿ ಅಂತೇಳ್ಬಿಟ್ಟು ದೇವ್ ಅವರು ಪವಿತ್ರನಿಗೆ ಹೇಳಿ ಹೊರಗಡೆ ಬರ್ತಾರೆ. ಬರೋಷ್ಟೊತ್ತಿಗೆ ರಾಧಿಕಾ ರೂಮಿಂದ ಹೊರಗಡೆ ಬರ್ತಾ ಇರ್ತಾಳೆ. ಹಾಗೆ ದೇವ್ ಅವ್ರ ಅಪ್ಪ ಕೂಡ ಬಂದು ಏನ್ರಿ ಎಲ್ಲಿಗೆ ಹೊರಟ್ರಿ ನೀವು ಅಂತ ಹೇಳ್ಬಿಟ್ಟು ರಾಧಿಕಾ ಕೇಳ್ತಾ ಇರ್ತಾಳೆ ಅವ್ರ ಹಸ್ಬೆಂಡ್ಗೆ. ನಾನು ಇದ್ರೇನು ಇಲ್ಲದೆ ಇದ್ರೇನು ಫಂಕ್ಷನ್ ನಡೆಯುತ್ತೆ, ನಾಟುಕುಂಟು ಇಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಏನು ಈ ಥರ ಮಾತಾಡ್ತಾ ಇದ್ದೀರಾ, ನಿಮ್ಮ ಮಗನ ಫಂಕ್ಷನ್ ಅಂತ ನಿಮ್ಗೆ ಇಷ್ಟ ಇಲ್ವಾ ಇರೋದು ಅಂತ ಹೇಳ್ತಾ ಇರ್ತೆ. ನಿಮ್ಮ ಮನಸಾರೆ ರಾಧಿಕಾ ಹೇಳು, ಮನಸಾರೆ ನೀನು ಹೇಳು, ನನಗೆ ನೀನು ನಿಜವಾಗ್ಲೂ ಒಪ್ಕೊಂಡಿದ್ಯಾ, ಇದನ್ನು ಮನಸಾರೆ ಮಾಡ್ತಾ ಇದೆಯಾ ಅಂತ. ಹೌದು, ನಾನು ಮನಸಾರನೇ ಮಾಡ್ತಾ ಇರೋದೇನಿವಾಗ ಅಂತ ಹೇಳ್ತಾಳೆ ರಾಧಿಕಾ. ಸರಿ ಹಾಗಿದ್ರೆ ನೀನಿಷ್ಟಿದಾಗೆ ಆಗಲಿ ಅಂತ ಹೇಳ್ತಾರೆ. ಮತ್ತು ಪವಿತ್ರ ತಾತ ಬರ್ತಾರೆ. ಪವಿತ್ರ ಹೇಳ್ತಾ, ತಾತ ಸರಿ ಈಗ ರೆಡಿ ಆಗ್ತೀನಿ ಇರು ತಾತ ಅಂತ ಹೇಳಿದಾಗ ಒಡವೆಗಳನ್ನೆಲ್ಲ ತೊಗೊಂಬಂದು ಕೊಟ್ಟು ರೆಡಿ ಆಗು ಪವಿತ್ರ ಅಂಥೇಳಿ ತಾತನೇ ತೊಗೊಂಬಂದು ಕೊಟ್ಟಿರ್ತಾರೆ. ಸೀವ್ಲೆಸ್ ಇರುತ್ತೆ, ಇದನ್ನ ಯಾವ ಥರ ಹಾಕ್ಕೊಳ್ಳೋದು, ಈ ಥರ ಡ್ರೆಸ್ಸೇ ಹಾಕಿಲ್ಲಲ್ಲ, ನಾನು ಏನು ಮಾಡೋದು ಅಂತೇಳ್ಬಿಟ್ಟು ತಾನೇ ಎಲ್ಲ ರೆಡಿ ಮಾಡ್ಕೊಂಡು ತೋಳುಗಳನ್ನೆಲ್ಲ ಹಚ್ಕೊಂಡು ಬರ್ತಾಳೆ. ಸರಿ ಅಂಥೇಳಿ ರೆಡಿಯಾಗಿ ಹಾಗೆ ದೇವ್ ಹೇಳ್ತಾರೆ, ನನಗೇನು ಇಷ್ಟ ಇದೆಯಾ ಅಂದ್ಕೊಂಡಿದ್ದೀರಾ, ಇಷ್ಟ ಇಲ್ಲ ರೀ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಭಾಗ್ಯಮ್ಮನ ಅವ್ರ ಹಸ್ಬೆಂಡು ಮತ್ತು ಮಗ ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟು ನೀವು ಎಷ್ಟೊತ್ತಿದ್ರು ಬಂದೇ ಬರಬೇಕು, ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪವಿತ್ರನೇ ನೆಕ್ಸ್ಟ್ ಫೋನ್ ಮಾಡಿಬಿಟ್ಟು ಪವಿತ್ರನ ಹೇಳ್ತಾ ಇರ್ತಾಳೆ, ನೀವು ಅಂದ್ಕೊಂಡ ಎದ್ದೆಲ್ಲ ಆಗುತ್ತೆ ಅಮ್ಮ, ನಾವು ಬಂದೇ ಬರ್ತೀವಿ ಅಂತ ಹೇಳ್ಬಿಟ್ಟು ಪವಿತ್ರ ಫೋನ್ ಹಚ್ಚಿದಾಗ ಪವಿತ್ರನ ಮಾತಾಡ್ಲಾರ್ದಕ್ಕೆ ಬಿಡ್ದೇನೆ ಅವರೇ ಮಾತಾಡಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ಹಾಗೆ ತಾತ ಕೊಟ್ಟ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಪವಿತ್ರ ಕೂಡ ರೆಡಿ ಆಗ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.